ಎಸ್, ಗಮನಿಸ್ತಾ ಇದ್ವಿ ನರೇಂದ್ರ ಮೋದಿ ಅವರು ಅಲ್ಲಿನ ಸ್ವಾಮೀಜಿಗಳ ಜೊತೆಗೆ ಕುಳಿತುಕೊಂಡು ಒಂದಿಷ್ಟು ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗ್ತಾ ಇರುವಂತಹ ಒಂದು ದೃಶ್ಯ ಇದು. ನೋಡಿ, ಅಲ್ಲಿ ಸ್ವರ್ಣ ಲೇಪಿತ ತೀರ್ಥ ಮಂಟಪವನ್ನ ಉದ್ಘಾಟನೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಶ್ರೀಕೃಷ್ಣ ಮಠದ ಮಹಾದ್ವಾರದಲ್ಲಿ ಮೋದಿ ಅವರಿಗೆ ಮೊದಲಿಗೆ ಅದ್ಭುತವಾದಂತ ಕುಂಭ ಸ್ವಾಗತವನ್ನ ಮಾಡಲಾಯಿತು. ಸೊ ಅದಾದ ನಂತರ ಮೋದಿ ಅವರು ಮುಖ್ಯ ಪ್ರಾಣ ದೇವರ ಗರುಡ ದೇವರ ದರ್ಶನವನ್ನ ಪಡಿತಾರೆ. ದೀಪ ಬೆಳಗುವ ಮೂಲಕ ಉದ್ಘಾಟನೆಯನ್ನ ಮಾಡ್ತಾರೆ. ಮಠಾಧೀಶರು ಗಣ್ಯರ ಉಪಸ್ಥಿತಿ ಕೂಡ ಇರುತ್ತೆ ಈ ಸಂದರ್ಭದಲ್ಲಿ. 2 ಕೋಟಿ ವೆಚ್ಚದಲ್ಲಿ ತೀರ್ಥ ಮಂಟಪಕ್ಕೆ ಸ್ವರ್ಣ ಲೇಪನವನ್ನ ಮಾಡ್ತಾರೆ. ಪುತ್ತಿಗೆ ಸ್ವಾಮೀಜಿಯವರ ಸನ್ಯಾಸ ಜೀವನದ 50ನೇ ವರ್ಷ ಪೂರ್ಣಗೊಂಡಿರೋದು. स्वर्ण लेपित तीर्थ मंटप उद्घाटने आಗಿದೆ। जिस तरह से ये उडुपी का जो श्री कृष्ण मठ है वो श्रद्धालुओं के लिए सालों से आकर्षण का, भक्ति का, आध्यात्म का ಎಸ್ ನೋಡಿ ಈ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಉಡುಪಿಯ ಸ್ವಾಮೀಜಿಗಳ ಜೊತೆಗೆ ನರೇಂದ್ರ ಮೋದಿ ಅವರು ಇದ್ದಾರೆ, ಜೊತೆಗೆ ನಮ್ಮ ರಾಜ್ಯಪಾಲರು ಕೂಡ ಇರೋದನ್ನು ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ। ಸೊ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣನ ದರ್ಶನವನ್ನು ಪಡೆದು ಅದಾದ ನಂತರ ಇನ್ನೇನು ಕಾರ್ಯಕ್ರಮಗಳಿದ್ದಾವೆ ಆ ಕಾರ್ಯಕ್ರಮಗಳಿಗೂ ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇದೆ ನರೇಂದ್ರ ಮೋದಿ ಅವರು। ಸೊ ಅದಕ್ಕಿಂತ ಮುಂಚೆ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಏನೆಲ್ಲ ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು ಅದೆಲ್ಲವನ್ನೂ ಕೂಡ ಮಾಡಿದ್ದಾರೆ। ಸ್ವರ್ಣಲೇಪಿತ ತೀರ್ಥ ಮಂಟಪ ಉದ್ಘಾಟನೆ ಮಾಡಿದ್ದಾರೆ। ಪುತ್ತಿಗೆ ಸ್ವಾಮೀಜಿಯವರ ಸನ್ಯಾಸ ಜೀವನದ 50ನೇ ವರ್ಷ ಪೂರ್ಣಗೊಂಡಿರುವಂಥ ಹಿನ್ನೆಲೆಯಲ್ಲಿ 2 ಕೋಟಿ ವೆಚ್ಚದಲ್ಲಿ ತೀರ್ಥ ಮಂಟಪಕ್ಕೆ ಸ್ವರ್ಣ ಲೇಪನವನ್ನು ಮಾಡಲಾಗಿದೆ। ದೀಪ ಬೆಳಗುವ ಮೂಲಕ ಉದ್ಘಾಟನೆಯನ್ನು ಮಾಡಿದ್ದಾರೆ। ಇಲ್ಲಿಗೆ ಬರೋಕ್ಕಿಂತ ಮೊದಲು ಅಥವಾ ಉಡುಪಿಯ ಶ್ರೀಕೃಷ್ಣ ದರ್ಶನ ಪಡೆಯೋದಕ್ಕಿಂತ ಮೊದಲು ನರೇಂದ್ರ ಮೋದಿ ಅವರಿಗೆ ಉಡುಪಿಯ ಜನ ಮತ್ತು ರಾಜ್ಯದ ಜನ ಎಷ್ಟು ಅದ್ಭುತವಾಗಿ ಅಮೋಘವಾಗಿ ಸ್ವಾಗತ ಮಾಡಿಕೊಂಡ್ರು ಅನ್ನೋದನ್ನು ಗಮನಿಸಿದ್ವಿ। ಇಡೀ ರಸ್ತೆಯುದ್ದಕ್ಕೂ ಹೂ ಚೆಲ್ಲುತ್ತಾ ಹೂ ಮಳೆಗರಿಸುತ್ತಾ ಅವರನ್ನು ವೆಲ್ಕಮ್ ಮಾಡಿಕೊಳ್ಳಲಾಯಿತು। ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತ ಅಂದರೆ ನರೇಂದ್ರ ಮೋದಿ ಅವರು ಇದು 2ನೇ ಬಾರಿಗೆ ಶ್ರೀಕೃಷ್ಣನ ಮಠಕ್ಕೆ ಬರ್ತಾ ಇರೋದು। 17 ವರ್ಷಗಳಾಗಿತ್ತು ಅವರು ಶ್ರೀಕೃಷ್ಣನ ಮಠಕ್ಕೆ ಬಂದು ಉಡುಪಿಗೆ ಬಂದು 17 ವರ್ಷಗಳ ಹಿಂದೆ ಭೇಟಿ ಕೊಟ್ಟಿದ್ದರು। ಅದು ಕೂಡ ಅವರು ಆಗ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದರಂತೆ। ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದರು। ಸೊ ಅದಾದ ನಂತರ ಪ್ರಧಾನಿ ಆಗಿದ್ದಾರೆ। ಈಗ ಪ್ರಧಾನಿ ಆದ ನಂತರ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿರೋದು। ಆಗ CM ಆಗಿದ್ರು, ಈಗ PM ಆಗಿದ್ದಾರೆ। ಗೀತಾ ಮಂದಿರದಲ್ಲಿ ಪ್ರತಿಮೆ ಅನಾವರಣ, ಮಧ್ವ ಸರೋವರವನ್ನು ವೀಕ್ಷಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು। ಉಡುಪಿಯಲ್ಲಿ ಈಗ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಬೇರೆ ಬೇರೆ ಕಡೆಗಳಿಂದ ಜನ ಬರ್ತಾನೆ ಇದ್ದಾರೆ। ಇನ್ನು कार्यं कर्म समाचर असक्तो ह्याचरन् कर्म परमाप्नोति पुरुषः कर्मणैव हि संसिद्धिः नान्यं गुणेभ्यः कर्तारं यदा द्रष्टानुपश्यति गुणेभ्यश्च परं वेत्ति मद्भावं सोऽधिगच्छति गुणानेत्यानतीत्यत्रीन् देहि देहसमुद्भवान् जन्म मृत्युजरा दुःखैः विमुक्तो मृतमश्नुते। अर्जुन उवाच कैर्लिङ्गैस्त्रीन् गुणानेतान् अतीवरदर्शवान् सर्वशः काञ्चन्तः कर्मणां सिद्धिं यजन्त इह देवताः क्षिप्रं हिमाशे लोके सिद्धिर्भवति कर्मजा चातुर्वर्ण्यं मया सृष्टं गुणपुनरावृत्तिं ज्ञाननिर्धूतकल्मषाः
विद्या विनय संपन्ने ब्राह्मणे कविहस्तितेन्द्रियः युक्त इत्युच्यते योगी समदोषाश्मकाञ्चनः सुहृन्मित्रार्युदासीना मध्यस्थद्वेषबन्धुषु साधुष्वपि च पापेषु समबुद्धिर्विशिष्यते योगी युञ्जीत सततम् आत्मानं रहसि स्थितः एकाकीयतचित्तात्मा निराशीरपरिग्रहः शुचौ देशे प्रतिष्ठाप्य स्थिरमासनमात्मनः नात्युच्छ्रितं नातिनीचं चैलाजिनकुशोत्तरम् तत्रैकाग्रं मनः कृत्वा यतचित्तेन्द्रियग्रीवः स्यात् आत्मतृप्तश्च मानवः आत्मन्येव च सन्तुष्टः तस्य कार्यं न विद्यते नैव तस्य कृतेनार्थो न कृतेनेह कश्चन न चास्य सर्वभूतेषु कश्चिदर्थव्यपाश्रयः तस्मादसक्तः सततं कार्यं कर्म समाचर असक्तो ह्याचरन् कर्म परमाप्नोति पूरुषः कर्मणैव हि संसिद्ध नान्यं गुणेभ्यः कर्तारं यदा द्रष्टानुपश्यति गुणेभ्यश्च परं वेत्ति मद्भावं सोऽधिगच्छति गुणानेत्यानतीत्यत्रीन् देहि देहसमुद्भवान् जन्म मृत्युजरा दुःखैः विमुक्तो मृतमश्नुते अर्जुन उवाच कैर्लिङ्गैस्त्रीन् गुणान् चतुष्पदे शान्ता पृथिवी दिवमन्तरिक्षं ज्योर्नो भयं नो अस्तु हरिज उद्दिगो नापो विश्वतः परिवाण्डु सर्वतः ಪರಮ ಪೂಜ್ಯ ಶ್ರೀಪಾದಂಗಳವರು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಪುಷ್ಪದ ಮೂಲಕವಾಗಿ ನೀಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಸ್ವಾಗತದಲ್ಲಿ ಭಾಗವಹಿಸ್ತಾ ಇದ್ದೀವಿ.